ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ಯಾಮಿಲಿ ಟ್ರೀಲಿ ಸೇರಿಸ್ಕೊಳ್ಳೋದು ಬೇಡ ಅಂತ ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಅದೊಂದು ಕೆಲಸ ಮಾಡ್ರಿ ಪ್ಲೀಸ್. ಕಣ್ಣೀರಿಂದ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಇನ್ನು ಇಬ್ರು ನಾನ್ಸೆನ್ಸ್ಗಳು ನಮ್ಮನೆ ಫ್ಯಾಮಿಲಿ ಟ್ರೀಗೆ ಸೇರಿಸ್ಕೊಳ್ಳದೆ ಇದ್ರೆ ನನ್ನ ಅರ್ಧ ಗುರಿ ಈಡೇರ್ದ ಹಾಗೇನೆ. ಏನೂ ಮಾಡೋಕ್ಕಾಗಲ್ಲ ಡ್ಯಾಡ್, ಬಂದಿದ್ದನ್ನು ಅನುಭವಿಸ್ಬೇಕಷ್ಟೆ. ನಾನೇನು ನನ್ನ ಗಂಡನ ಆಸ್ತಿ ನೋಡ್ಕೊಂಡು ಬಂದಿಲ್ಲ. ಅವ್ನು ಎಲ್ಲೇ ಇದ್ರೂ ಸರ್ವೈವ್ ಆಗ್ತಾನೇನೋ ನಂಬಿಕೆ ಇದೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ನೀನು ಮಾತ್ರ ಕೈ ಬಿಡಬೇಡ. ನಿನ್ನ ಬಿಸ್ನೆಸ್ನ ಅಭಿ ನೋಡ್ಕೊತಾನೆ. ಆಯಿತು ಡ್ಯಾಡ್. ಅವನು ಸಿಲ್ವರ್ ಸ್ಪೂನ್ನ ಬಾಯಿಗೆ ಇಟ್ಕೊಂಡು ಹುಟ್ಟಿದವನು. ಒಂದೇ ಸಲ ಏನೂ ಇಲ್ಲ ಅನ್ನೋ ಹಾಗಾದರೆ ಕಷ್ಟ ಅಲ್ವಾ? ಅದಕ್ಕೆ ನಾನು ಮುಂಚೆನೇ ನಿಮ್ಮ ಹತ್ರ ಹೇಳಿದೆ. ಓಕೆ ಡ್ಯಾಡ್, ಮತ್ತೆ ಮಾತಾಡೋಣ. ದೀಪಿಕಾ ಏನಾಯ್ತು? ಪಪ್ಪ ಹತ್ರ ಏನು ಹೇಳ್ತಿದ್ದೆ? ನಿಂಗೆ ಅರ್ಥ ಆಗಲ್ಲ ಅಭಿ. ನಂಗೊಂಥರ ಇನ್ಸೆಕ್ಯೂರ್ ಅನ್ನಿಸ್ತಿದೆ. ಯಾವ ವಿಷಯ ಮಾತಾಡ್ತಿದ್ಯಾ? ಅದೇ ಆ ವಂಶ ವೃಕ್ಷದ ವಿಷಯ. ಅಕಸ್ಮಾತ್ ಆ ಸಮರ್ ಸಂಧ್ಯಾ ಹೆಸರು ಸೇರ್ಕೊಂಡ್ಬಿಟ್ರೆ ಆಮೇಲೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಲ್ವಾ? ಅವರು ನಮಗೆ ಪಾಲ್ ಬೇಕು ಅಂತ ಕೇಳ್ತಾರೆ. ಅಥವಾ ಎಲ್ಲ ಬೇಕಂದ್ರೂ ಆಶ್ಚರ್ಯ ಏನಿಲ್ಲ. ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೋ ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ನಿನ್ನ ಬಗ್ಗೆ ನನಗೇನು ವರಿ ಇಲ್ಲ. ಅಕಸ್ಮಾತ್ ಇಲ್ಲೇನೂ ಸಿಗಲಿಲ್ಲ ಅಂದರೂ ನಮ್ಮಪ್ಪ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಆದರೆ ನಿಮ್ಮ ಅಣ್ಣನ ಕತೆ ಏನು ಯೋಚನೆ ಮಾಡಿದೀಯಾ? ಅಂದರೆ ಇನ್ ಕೇಸ್ ಫ್ಯಾಮಿಲಿ ಟ್ರೀಯಲ್ಲಿ ಆ ಸಮರ್ ಸಂಧ್ಯಾ ಹೆಸರು ಬಂದು ನಿಮ್ಮ ಆಸ್ತಿನೆಲ್ಲ ಹೊಡ್ಕೊಂಡು ಹೋದ್ರು ಅಂತ ಇಟ್ಕೋ. ಆಗ ನೀನಾಗಲಿ ನಿಮ್ಮ ಅಣ್ಣ ಆಗಲಿ ಅವ್ರ ಲೆವೆಲ್ಗೆ ಇಳಿದು ಬೀದಿ ಜಗಳ ಅಂತೂ ಆಡಲ್ಲ. ನಿನಗೆ ನಮ್ಮ ಅಪ್ಪ ಇದ್ದಾರೆ, ಆದರೆ ನಿಮ್ಮ ಅಣ್ಣಂಗೆ ಪೂರ್ಣಿ ಅನಾಥೆ. ಅವಳಿಗೆ ಯಾರೂ ದಿಕ್ಕಿಲ್ಲ. ಸೊ ನಿಮ್ಮ ಅಣ್ಣಂಗೆ ಯಾರೂ ಸಪೋರ್ಟ್ ಇಲ್ಲ. ನೀನು ಮಾಡ್ತೀನಿ ಅಂದರೂ ಅವ್ರ ಸ್ವಾಭಿಮಾನ ಅದಕ್ಕೆ ಒಪ್ಕೊಳ್ಳಲ್ಲ. ಸೊ ಇಷ್ಟು ಅನುಕೂಲದಲ್ಲಿ ಬೆಳೆದಿರೋ ನಿಮ್ಮಣ್ಣ ಬೀದಿಗೆ ಬರಲ್ವಾ? ಮೈ ಗಾಡ್, ನಿಮ್ಮಿಬ್ರು ಬಾಂಡಿಂಗ್ ಏನು ಅನ್ನೋದು ನನಗೆ ಗೊತ್ತು. ನಾನು ಹೇಳೋದು ನಿನಗೆ ವಿಚಿತ್ರ ಅನ್ನಿಸ್ಬೋದು. ಆದರೆ ಇಷ್ಟು ದಿನ ಮಿಡಲ್ ಕ್ಲಾಸ್ನಲ್ಲಿ ಬದುಕ್ತಿದ್ದ ಸಮರ್ಥ್ ಸಂಧ್ಯಾಗೆ ಒಂದೇ ಸಲ ಕೋಟಿ ಕೋಟಿ ದುಡ್ಡು ಕಾಣಿಸಿದ್ರೆ ತಲೆ ತಿರುಗುತ್ತಾ ಇಲ್ವಾ ಹೇಳು? ಖಂಡಿತ ದುರಾಸೆ ಅವ್ರಿಗೆ ಅಲ್ವಾ? ಮತ್ತೆ ಇಷ್ಟು ದಿನ ಎಲ್ಲರೂ ಸೇರಿ ಕಟ್ಟಿರೋ ಹುತ್ತಕ್ಕೆ ಯಾವುದೋ ಸರ್ಪ ಬಂದು ಸೇರ್ಕೊಂಡ್ರೆ ಏನು ಮಾಡ್ತೀರಾ? ನಾವುಗಳೇ ಮನೆ ಬಿಡೋ ಹಾಗಾದ್ರೆ ನಿಮ್ಮ ಅಣ್ಣ ಅದಕ್ಕೆ ಗತಿ ಏನು? ಅವ್ರ ಬೀದಿ ಪಾಲಾಗೋದನ್ನ ನೀನು ನೋಡೋಕ್ಕಾಗತ್ತಾ? ನೋ ನೋ ದೀಪಿಕಾ, ನೀನು ಹೀಗೆಲ್ಲ ಮಾತಾಡ್ಬೇಡ. ನಾನು ಬದುಕಿರೋವರೆಗೂ ಇದೆಲ್ಲ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ಆ ಸಮರ್ಥ್ ಸಂಧ್ಯಾ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿಗೆ ಸೇರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.